ವಿನಯ್ ಸೋಮಯ್ಯ ಅವರ ಪ್ರತಿಭಟನಾ ಸ್ಥಳಕ್ಕೆ ಸದ್ಯ ಈಗ ಸುಜಾ ಕುಶಲಪ್ಪ ಅವರು ಬಂದಿದ್ದಾರೆ. ಅವ್ರು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಕಾರ್ಯಕರ್ತನ ಸಾವು. ಹೌದು, ಕಾರ್ಯಕರ್ತನ ಸಾವು ನಿಜಕ್ಕೂ ತುಂಬಲಾರದ ನಷ್ಟ. ಇದು ಆಗಬಾರ್ದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀ ಕರ್ನಾಟಕದಲ್ಲಿ ಒಂದು ತಾಲಿಬಾನ್ ಸರ್ಕಾರ ಆಗ್ಬಿಟ್ಟಿದೆ. ಹಿಂದೂಗಳಿಗೆ ರಕ್ಷಣೆ ಇಲ್ಲದಾಗಿದೆ. ಹಾಗಾಗಿ ಸೂಕ್ತ ತನಿಖೆ ತಗೊಳ್ಬೇಕು ಸರ್ಕಾರ. ಹೋರಾಟ ಮಾಡ್ತಾ ಇದ್ದೀವಿ. ವಿನಯ್ ಸೋಮಯ್ಯ ಅವರ ಪರಿಚಯ ಇತ್ತ ಸರ್? ವಿನಯ್ ಸೋಮಯ್ಯ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಗೊತ್ತಿರೋದಷ್ಟೇ. ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ್ರೆ ಈ ರೀತಿ ಸಮಸ್ಯೆಗಳು ಸ್ಪಂದಿಸಬೇಕು. ಸೋಷಿಯಲ್ ಮೀಡಿಯಾ ಪ್ರಮುಖವಾಗಿ ರಾಜಕೀಯವರು ಜನರ ಗಮನ ಸೆಳೆಯಲಿಕ್ಕೆ ಸೋಷಿಯಲ್ ಮೀಡಿಯಾ ಪ್ರಮುಖವಾಗಿ ಸೆಳೆಯಬೇಕು. ಅಂದರೆ ಮಾತ್ರ ನಾವು ಎಚ್ಚೆತ್ತುಕೊಳ್ಳೋದು. ಹೌದು, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದೇ ತಪ್ಪ ಅನ್ನೋ ಥರದಲ್ಲಿ ಈಗ ನಾವು ಆಗಬಾರ್ದು. ಹೇಗೆ ನಾವು ಇಡೀ ಸಮಾಜ ಸೇವಕರು, ಡೆವಲಪ್ಮೆಂಟ್ ಯಾವುದಾದ್ರು ನ್ಯೂನತೆಗಳಿದ್ರೆ, ಯಾವುದೇ ಏನಾದ್ರು ತೊಂದರೆಗಳಾದ ಹಗರಣಗಳಾದಾಗ ಅದನ್ನು ಈ ಸೋಷಿಯಲ್ ಮೀಡಿಯಾ ನೋಡಿ ನಾವು ಅದನ್ನು ಸರಿಪಡುವಂಥ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯಲ್ಲಿ ಇರಬೇಕಾಗುತ್ತೆ. ಸಾರ್ವಜನಿಕ ಸೇವೆಯಲ್ಲಿ ಕೊಡಗಿನಲ್ಲಿ ಈಗ ಇತ್ತೀಚೆಗೆ ಅಂದರೆ ಕಾಂಗ್ರೆಸ್ ಶಾಸಕರು ಬಂದ ಮೇಲೆ ಒಂದಷ್ಟು ಈ ರೀತಿ ಪ್ರಕರಣಗಳಾಗ್ತಿದೆ ಅನ್ನೋ ಆರೋಪಗಳು ಇದೆ. ಹೌದು, ನಿಜ. ಸ್ವಲ್ಪ BJP ಕಾರ್ಯಕರ್ತರಿಗೆ ಸ್ವಲ್ಪ ಕಿರುಕುಳ ಆಗೋದು ನಿಜ. ಹಿಂದೂ ಕಾರ್ಯಕರ್ತರಿಗೆ ವಿಶೇಷವಾಗಿ ಆ ರೀತಿ ಆಯ್ತಾ ಇದೆ. ಅಂದರೆ ಇದಕ್ಕೆ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದೀರಿ ಸರ್? ಆಗ್ರಹ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದೆ. ಯಾರು ಇದು ಮಾಡಿದ್ದಾರೆ, ಇವನಿಗೆ ತೊಂದರೆ ಮಾಡಿದ್ದಾರೆ, ಅದಕ್ಕೆ ಸೂಕ್ತ ತನಿಖೆ ಆಗಬೇಕು. ಆಗ್ರಹ ಏನು ಸರ್? ಸೂಕ್ತ ತನಿಖೆ ಆಗಬೇಕು. ಈ ಸರ್ಕಾರ ಬಂದ ಮೇಲೆ ಈಗ ಏನು ವಿನಯ್ ಅವರಿಗೆ ಏನೋ ಒಂದು ದುರಂತ ಆಗಿದೆ, ಅವರು ಬರೀ ವಾಟ್ಸಪ್ಪಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಅವ್ರು ಆಗ್ತಾ ಇದ್ದಿದ್ದೆ ವಿನಃ ಯಾರ ಮೇಲೆ ತೇಜೋವಧೆ ಮಾಡ್ತಾ ಇರಲಿಲ್ಲ. ಅವರ ಮೇಲೆ FIR ಮಾಡಿ ಅವರು ಅದಕ್ಕೂ ಸ್ಟೇ ತಗೊಂಡು ಆದರೂ ಸಹ ಇಲ್ಲಿಂದ ಪೊಲೀಸ್ ಕಳಿಸ್ತಾರೆ ಅವ್ರ ಮೇಲೆ 107 ಬುಕ್ ಮಾಡೋಕ್ಕೆ. ಇದು ಯಾವ ನ್ಯಾಯಸ್ವಾಮಿ? ಇದು ತುಗ್ಲಕ್ ದರ್ಬಾರ ಇದು? ನಾವು ಯಾವ ದೇಶದಲ್ಲಿದ್ದೀವಿ ನಾವು? ಹೀಗೆ ಅವ್ರ ಮೇಲೆ ಒಬ್ಬರ ಮೇಲಲ್ಲ, ಈಗಾಗಲೇ ಸ್ಪೆಷಲಿ ವಿರಾಜಪೇಟೆಯಲ್ಲಿ ತುಂಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ FIR ಹಾಕೋದು, 107 ರೌಡಿ ಶೀಟ್ ಓಪನ್ ಮಾಡಿಸೋದು, ಒಂದಲ್ಲ ಒಂದು ಥರದ ಕಿರುಕುಳಗಳನ್ನು ಕೊಂಡ್ಕೊಂಡು ಬರ್ತಾ ಇದ್ದಾರೆ ಅವರು. ಇದನ್ನು ನಿಲ್ಲಿಸಬೇಕು. ಇದು ಇವತ್ತೊಂದು ಎಕ್ಸಾಂಪಲ್. ಅವರು ಈಗ 3 ಜನರ ಮೇಲೆ ಅವರು ಡೆತ್ ನೋಟ್ ಬರೆದು ಮಾಡಿದ್ದಾರೆ. ಸರ್ಕಾರ ಏನು ಮಾಡಿದೆ? ಸರ್ಕಾರ ಅವ್ರ ಹತ್ರ ಇರೋದಂತ ಹೇಳ್ಬಿಟ್ಟು ಬೇರೆ ಆ ತೆನ್ನೀರ ಮೈನನ ಮೇಲೆ ಮಾತ್ರ FIR ಮಾಡ್ತಾರೆ. ಆ ತೆನ್ನೀರ ಮೈನು ಯಾವನವನು? ಅವನಿಂದ ಎಷ್ಟು ಜನಕ್ಕೆ ಕಿರುಕುಳ ಆಗಿದೆ ನೋಡಿದ್ದೀರಾ ನೀವು? ಇದೇ SP ಇದಾರಲ್ಲ ಇಲ್ಲಿ, ಕೊಡಗಿನ SP, ಅವನ ಮೇಲೆ ನಾವು FIR ಮಾಡಬೇಕು ಅಂದ್ರೆ ಅವನು FIR ಮಾಡೋದಿಲ್ಲ. ಅವನು ಇಲ್ಲಿ ಪೊಲೀಸ್ ರಾಜ ನಡೀತಿಲ್ಲ, ಇಲ್ಲಿ ಗೂಂಡ ರಾಜ ನಡೀತಾ ಇರೋದು. ಪ್ರತಿಯೊಂದು ಅಮಾಯಕರ ಮೇಲೆ BJP ಕಾರ್ಯಕರ್ತರ ಮೇಲೆ FIR ಮಾಡ್ತಾರೆ, ಅವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಇದೇ ಮಾಡ್ತಿರೋದು. ಆದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರು ಎದುರೋದಿಲ್ಲ ಇವ್ರ ಗೊಡ್ಡ ಬೆದರಿಕೆಗೆ. ನಮಗೂ ಗೊತ್ತುಂಟು. ಇವ್ರ ಅಪ್ರಂತ ಲಾಯರ್ಗಳು ನಮ್ಮ ಹತ್ರ ಇದ್ದಾರೆ ಹೈಕೋರ್ಟಲ್ಲಿ. ನಾವು ಅಲ್ಲಿ ಹೋಗಿ ಸ್ಟೇ ಮಾಡಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ. ಗೊತ್ತಾಯ್ತಲ್ಲ? ಏನು ಎದುರೋದಿಲ್ಲ, ಜಗ್ಗದಿಲ್ಲ ನಾವು. ಈಗ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ, ಇನ್ನು 2 ಶಾಸಕರ ಮೇಲೆ FIR ಆಗಬೇಕು. ಅಲ್ಲಿ ತನಕ ನಾವು ಬಾಡಿನ ಬಿಡೋದಿಲ್ಲ ಅಂತ. ನಾನು ವಿರಾಜಪೇಟೆ ಮಂಡಳ ಅಧ್ಯಕ್ಷ ಸುವಿನ್ ಗಣಪತಿ ಅಂತ. ನರೇಂದ್ರ ಗ್ರಾಮ ಪಂಚಾಯತ್ ಸಂಬಂಧಪಟ್ಟವನು. ನಾನು ಶಕ್ತಿ ಕೇಂದ್ರದ ಅಧ್ಯಕ್ಷ. ಈ ನಮ್ಮ ವ್ಯಾಪ್ತಿಯಲ್ಲಿ ಕೂಡ ಸಾಕಷ್ಟು ಮಂದಿಗೆ ಕೂಡ ಈ ಕಾಂಗ್ರೆಸ್ ಶಾಸಕರು ಹಾಗೂ ಅವರ ಈ ಚೇಲಗಳಿದ್ದಾರಲ್ಲ, ನಮ್ಮಲ್ಲಿ ಕೂಡ ಸುಮಾರು ಸೋಷಿಯಲ್ ಮೀಡಿಯಾದವರು ಇದ್ದಾರೆ. ನಾನು ಕೂಡ ಈ ಗ್ರೂಪ್ನಲ್ಲೇ ಇದ್ದೇನೆ. ಅವನು ಮೊನ್ನೆ ಮೆಸೇಜ್ ಮಾಡ್ಬೇಕು, ನನಗೆ 5 ಗಂಟೆಗೆ ಗೊತ್ತಾಯಿತು ಇಲ್ಲ ಅವನು ಅಂತ. ಆಯಿತಾ? ಹಾಗೆ ತುಂಬ ಬೇಸರವಾದ ಸಂಗತಿ. ನಮ್ಮ ಒಂದು ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ಅದನ್ನ ಸ್ಮೂತ್ ಆಗಿದ್ರು. ಪ್ರತಿಯೊಂದು ಏನೇಂತರ ಅವರು ಪಕ್ಷಾಂತರಿ BJP ಅವರು ಹಿಂದುತ್ವ ಇದ್ದರೂ ಕೂಡ ಅವರು ಪ್ರತಿಯೊಬ್ಬರನ್ನು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಏನು ಎಲ್ಲಿ ಆಗು ಹೋಗುಗಳು ಏನು ಸಮಸ್ಯೆಗಳಿದ್ದಾವೆ ಅದನ್ನು ಮಾಡ್ತಾ ಇದ್ರು. ಆ ಸಮಸ್ಯೆಗಳಿಗೆ ಬಾಕಿ ಇದ್ದರೂ ಕೂಡ ಅಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ, ಪ್ಲಸ್ ಎಲ್ಲ ಪಾರ್ಟಿಯ ಪಕ್ಷದವರು ಕೂಡ ಇದ್ದಾರೆ. ಆದರೆ ಇವರು ತೆನ್ನೀರ ಮೈನ ಅಂತ ಹೇಳುವವರು ಈ ಶಾಸಕರುಗಳ ಚೇಲ. ಒಂದನೇ ಅವನು ಇನ್ನೊಬ್ಬರ ತಲೆ ಹಿಡ್ಕ ಹೇಳಬೇಕಾದ್ರೆ ಅವನು ಬೇರೆ ಥರದಲ್ಲಿ ದುಡ್ಡು ಮಾಡುವಂಥ ದಾರಿ, ಇನ್ನೊಬ್ಬರ ಹೆದರಿಸೋದು, ಬೆದರಿಸಿ ಬಿಡೋ ದುಡ್ಡು ಮಾಡುವಂಥದ್ದು. ಈ ವಿನಯ್ ಪಾಪ ಏನು ಮಾಡಿದ್ದಾನೆ ಅಂದರೆ, ಅವತ್ತು ಅವ್ರು 2 ದಿವಸಕ್ಕೆ ಮುಂದೆ ಅಡ್ಮಿನ್ ಆಗಿದ್ದವರು ಈ ಫೋಟೋಸ್ಗಳು ಬಂದ ಮೇಲೆ ಅವನು ಪಾಪ ಡಿಲೀಟ್ ಮಾಡಿದ್ದಾನೆ. ಈ ಡಿಲೀಟ್ ಮಾಡಿದ ಫೋಟೋವನ್ನು ಮತ್ತೆ ಈ ತೆನ್ನೀರ ಮೈನ ಅಂತ ಹೇಳುವವನು ಪುನಃ ಎಡಿಟ್ ಮಾಡಿಬಿಟ್ಟು ಬಾಕಿ ತಮ್ಮ ಜನಾಂಗದವರಿಗೆ ಮತ್ತು ಹಾಗೆ ಇತರ ಗ್ರೂಪ್ಗಳಿಗೆ ಕಿಡಿಗೇಡಿ ಅಂತ ಹೇಳ್ಬಿಟ್ಟು ಬಿಂಬಿಸುವಂಥ ರೀತಿಯಲ್ಲಿ ಇವನು ಮಾಡಿದ್ದಾನೆ. ಆದ್ದರಿಂದ ನೊಂದು ಪಾಪ ಈ ಥರ ಮಾಡ್ಕೊಂಡಿದ್ದಾನೆ. ನಮ್ಮದು ಆಗ್ರಹ ಒಂದೇ, ಹೋರಾಟ ಒಂದೇ. 2 ಶಾಸಕರುಗಳು ಮತ್ತು ಇನ್ನೊಬ್ಬರು ಹರೀಶ್ ಪೋಯ್ ಅಂತ ಹೇಳ್ಕೊಂಡಿದ್ದಾರೆ, ಮತ್ತು ತೆನ್ನೀರ ಮೈನ ಇವರ ಬಂಧನ ಆಗಬೇಕು. ಬಂಧನ ಆದಮೇಲೆ ನಾವು ನಮ್ಮ ವಿನಯ್ ಅವರದ್ದು ಪಾರ್ಥಿವ ನಾವು ಅಂತ್ಯಕ್ರಿಯೆ ಮಾಡ್ತೀವಿ. ಕುಶಾಲನಗರದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.